ಸೊ ಹಲೋ ಫ್ರೆಂಡ್ಸ್, ನನ್ನ ಹೊಸ ವೀಡಿಯೋಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನಾವೀಗ ಹೋಗ್ತಾ ಇದ್ದೀವಿ ಬೀಚ್ ಹತ್ರ ಒಂದು ಸ್ವಲ್ಪ ಎಂಜಾಯ್ ಮಾಡ್ಬಿಟ್ಟು ಬರೋಣ ಅಂತ. ಈಗ ಬೀಚ್ ಹತ್ರ ಬಂದಿದ್ದೀವಿ. ಸೈಕಾಗಂತ ಹೊಡಿತಾ ಇದ್ದೆ ನೀರು. ಒಂಚೂರು ಮುಂದೆ ಹೋಗ್ತಿದ್ವಿ, ಜಾಸ್ತಿ ನೋಡೋಕ್ಕಾಗಲ್ಲ, ಫೋನ್ಗೆ ಮುಳುಗೋತದ್ದು. ಒಂದು ಅರ್ಧ ಮಾತ್ರ ಮಾಡ್ತೀನಿ ಫ್ರೆಂಡ್ಸ್. ಇವರೆಲ್ಲ ಇಳಿದಂಗೆ ಹಂಗೆ ಆಟ ಆಡ್ತಾವ್ರೆ. ಸೊ ಇವನ್ ನೋಡ್ರಿ ಹಿಂಗೆ ಆಡ್ತಾನೆ. ಆಡ ಶಿಷ್ಯ ನೀನು ಏಯ್ ಮುಳುಗಾವು. ಸೊ ಇವ್ರು ನೋಡ್ರೆ ಮದ್ದಿಗೆ ಬಂದವ್ರೆ. ಇಲ್ಲಿ ನೋಡ್ರೆ ಫೋನ್ ಹಿಡ್ಕೊಂಡು ಓಡಾಡೋಕ್ಕೆ ಆಯ್ತಾ ಇಲ್ಲ ಫ್ರೆಂಡ್ಸ್. ನೋಡಿ ಎಲ್ಲ ಆಟ ಆಡ್ತಾವ್ರೆ ಸುಸ್ತಾಗಿ. ಸೊ ಅಂದರೆ ಜಾಸ್ತಿ ದೂರ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್. ಅಲ್ಲಿ ಗಂಟ ಮಾತ್ರ ಹೋಗ್ಬೋದು. ಅಲ್ಲಿ ಲೈನ್ ಹಾಕ್ಬಿಟ್ಟವ್ರೆ, ಅಷ್ಟು ಬಿಟ್ಟು ನಾಚ್ಕೋಗಂಗಿಲ್ಲ ಅಂತ. ಸೊ ಫ್ರೆಂಡ್ಸ್, ಈಗ ಫೋನ್ ಒಂದು ಸ್ವಲ್ಪ ಹೊತ್ತಲ್ಲೆಲ್ಲ ಕೊಟ್ಬಿಟ್ಟು ಬರೋಣ ಸಾಕು. ತಗೊಳಗಲ್ಲ ಬಂತು ಖತಮ್. ಈಗ ತಾನೇ ಬಂದು ಜಾಸ್ತಿ ಹೊತ್ತು ಆಡಕ್ಕೆ ಹೋಗಲಿಲ್ಲ. ಸೊ ಹಂಗೆ ಅಂತ ಈಗ ನಿಮಗೆ ದೇವಸ್ಥಾನದ ಹತ್ರ ಹೋಗೋಣ. ಸೊ ಫ್ರೆಂಡ್ಸ್, ಈಗ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ಒಳಗೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗೆ. ದೇವಸ್ಥಾನ ಬಾಕ್ಲೆ ಐತೆ ನೋಡಿ. ಸೊ ಫ್ರೆಂಡ್ಸ್, ಈಗ ನಾವು ಊಟದ ಕಡೆಗೆ ಹೋಗ್ತಾ ಇದ್ದೀವಿ. ದೇವ್ರು ಕಾಣಿಸ್ತೈತಲ್ಲ ಶಿವದ ಹತ್ರ, ಎಲ್ಲರೂ ಹೋಗೋಣ. ಈಗಿನ ನಾವು ಊಟ ಮಾಡ್ಕೊಂಬಂದು ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಮೇಲ್ಗಡೆ ಶಿವನ ಹತ್ರ. ದೇವಸ್ಥಾನ ಅಂತೂ ಕ್ಲೋಸ್ ಆಗ್ಬಿಟ್ಟೈತಂತೆ. ಇನ್ನೇನಿದ್ರು ಸಾಯಂಕಾಲ ಒಂದು 5 ಗಂಟೆ ನನಗೋ ಎಷ್ಟೊತ್ಕೊಂಡು ನನಗೂ ಸರಿಯಾಗಿ ಗೊತ್ತಿಲ್ಲ. ಆವಾಗ ಓಪನ್ ಮಾಡ್ತಾರೆ ಅಂತ ಅಂದರು. ಈಗ ಸದ್ಯಕ್ಕೆ ನಾವು ಅಲ್ಲಿ ಮೇಲ್ಗಡೆ ಶಿವ ಕಾಣಿಸ್ತದಲ್ಲ, ಅಲ್ಲಿ ಹೋಗ್ಬಿಟ್ಟು ಬರೋಣ. ಈಗ ನೋಡಿ ಯಾವ ಥರ ಐತೆ ಅಂತ ಇಲ್ಲಿ ಹೊತ್ತಕ್ಕೆ ಚೆನ್ನಾಗಿ ಮಾಡಿಸೋರು. ಇಲ್ಲಿ ಮೇಲೆ ಹತ್ತಬೇಕು. ಸೊ ಫ್ರೆಂಡ್ಸ್, ಒಬ್ಬರಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂದರೆ ಒಳಗೆ ಭೂ ಕೈಲಾಸ ಅಂತ ಐತೆ. ಅಲ್ಲಿ ಹೋದರೆ ಇಲ್ಲಿ ಶಿವ ಯಾವ ಥರ ಪ್ರತಿಷ್ಠಾಪನೆ ಆಯಿತು ಅನ್ನೋದು ಒಂದು ಸಣ್ಣ ಕತೆ ಥರ ಹಾಕವ್ರೆ. ಈಗ ಹೋಗೋಣ ಫ್ರೆಂಡ್ಸ್ ಒಳಗೆ. ಸೊ ಬನ್ನಿ ಒಳಗೆ ಹೋಗೋಣ. ಸೊ ನೋಡಿ ಫ್ರೆಂಡ್ಸ್, ತಾಯಿಗೆ ಪೌರುಷದಿಂದ ಹೆಮ್ಮೆಯಿಂದ ತನ್ನ ಘನಕಾರ್ಯ ತಿಳಿಸಿದೆ. ತಾಯಿಗೆ ದುಃಖ, ಓ ಮಗ ತನ್ನ ಕೆಲಸ ಮಾಡದೆ ಎಷ್ಟು ಘೋರ! ಇದು ಮತ್ತೆ ತಾಯಿಗೆ ಮಾತು ಕೊಟ್ಟದ್ದಕ್ಕಾಗಿ ನಡೆಸುತ್ತಿರುವ
ಪರಮೇಶ್ವರ ಪ್ರಸನ್ನ ಪ್ರತ್ಯಕ್ಷ ಫ್ರೆಂಡ್ಸ್, ಇದು ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ಥರ ಶಿವಲಿಂಗವೇ ಅನ್ನೋದೆಲ್ಲ ತೋರಿಸ್ತಾರೆ. ಇದು ಗೋಕರ್ಣದಲ್ಲಿರೋದು, ಅದು ಯಾವ ಗೊತ್ತಿಲ್ಲ. ಇದು ಮುರುಡೇಶ್ವರದಲ್ಲಿ ಈ ಥರ ಇರೋದು ನೋಡಿ. ಫ್ರೆಂಡ್ಸ್, ನೋಡಿದ್ರಲ್ಲ ಇಷ್ಟೊತ್ತವರೆಗೂ ಇಲ್ಲಿನ ಚರಿತ್ರೆಯ ಬಗ್ಗೆ. ಈಗ ಬನ್ನಿ, ಇಲ್ಲೇ ಒಂದು ಯಾವ್ದಾದ್ರು ಸಿನಿಮಾತ್ಮನ ಗುಡಿ ಐತೆ, ಅದು ಬಾಕ್ಲಾಕ್ಬಿಟ್ಟವ್ರು ಫ್ರೆಂಡ್ಸ್. ಈಗ ಬನ್ನಿ ಅಲ್ಲೋ ಉಟ್ಕೊರೋಣ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಕಲ್ಲಿನ ರಥ, ಆಮೇಲೆ ಅಲ್ಲೇನೋ ಒಂದು ರಥ ಬೇರೆ, ಇನ್ನೊಂದು ಕೆತ್ತಿಕೋರೆ. ಈಗ ಇಷ್ಟು ನೋಡ್ಕೊಂಡು ನೋಡ್ರಿ, ಅಲ್ಲಿ ಇನ್ನೂ ಶಿವನ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ ಇನ್ನೂ ಅಲ್ಲಿ. ಅದು ಕ್ಲೀನಾಗಿ ಕಾಣಿಸಲ್ಲ. ಈಗ ಸದ್ಯಕ್ಕೆ ಇಷ್ಟೇ ನೋಡಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿನ ಮುರುಡೇಶ್ವರದ ವೀಡಿಯೋ. ಸೊ ಇನ್ನೂ ವೀಡಿಯೋ ಎಂಡಾಗಿಲ್ಲ, ಇನ್ನೂ ಆ ದೇವಸ್ಥಾನ ಒಂದು ತೋರಿಸ್ಬೇಕು. ಆಮೇಲೆ ಸಾಯಂಕಾಲ ಏನೋ ಒಂಚೂರು ಪ್ರೋಗ್ರಾಮ್ ಜಾತ್ರೆ ಥರ ನಡೆಸ್ತಾಯಿದ್ರು, ಅದ್ರದ್ದು ವೀಡಿಯೋ ಮಾಡೋದೈತೆ. ಸೊ ಇನ್ನೂ ಪೂರ್ತಿಯಾಗಿ ನೋಡಿ. ಸೊ ಫ್ರೆಂಡ್ಸ್, ಈಗ ನಾವು ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ರಶ್ ಇದೆ. ಒಳಗೆ ಫೋನ್ ಅಲ್ಲೈತೆ ಹೆಂಗೋ ಗೊತ್ತಿಲ್ಲ. ನೋಡಿ, ಇಲ್ಲೊಂದು ಗಣೇಶನ ದೇವಸ್ಥಾನ ಬೇರೆ ಐತೆ. ಸೊ ಈಗ ಹೋಗೋಣ. ಆಮೇಲೆ ಇಲ್ಲೊಂದು ಪಾರ್ವತಿ ದೇವಸ್ಥಾನ ಬೇರೆ ಐತೆ. ಆಮೇಲೆ ಇಲ್ಲಿ ನೋಡಿ ಗಣೇಶನಗಳನ್ನೆಲ್ಲ ಇಟ್ಕೋರೆ. ಇಲ್ಲೊಂದು ದೇವ್ರ ಗುಡಿ ಬೇರೆ ಐತೆ. ನೋಡಿ, ದೇವಸ್ಥಾನದಿಂದ ಈ ಕಡೆ ಬಂದರೆ ಇನ್ನಿ ಕೂತ್ಕೊಳಕ್ಕೆಲ್ಲ ಸ್ಪೇಸ್ ಅಲ್ಲೇ ಇರುತ್ತೆ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಬೇರೆ ಮಾಡೋರೆ. ಈಗ ಬನ್ನಿ ಫ್ರೆಂಡ್ಸ್, ಟಾಪ್ ಹೋಗೋಣ, ಅಂದರೆ ರಾಜಗೋಪುರ ನೋಡ್ಕೊಂಬರೋಣ ನಾವೀಗ. ನೋಡ್ಬೋದು, ಈಗ ಟಾಪಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ರೆ ಸುತ್ತಾಗ್ತಾವ ನೀವು. ಈಗ ಇನ್ನೂ ಹೈಟ್ ಹೋಗೋಣ, ಇನ್ನೂ ಟಾಪ್ ಫ್ಲೋರ್ಗೆ ಹೋಗೋಣ. ಈಗ ನೋಡಿ ಫ್ರೆಂಡ್ಸ್, ಫುಲ್ ಟಾಪಿಗೆ ಬಂದಿದ್ದೀವಿ. ಯಾವ ಥರ ಕಾಣಿಸಿದ್ವಿ ಅಂತ. ಈಗ ಮೇನ್ ಡೋರ್ ಕಡೆ ನೋಡಿದ್ರಿ, ಈಗ ಸಮುದ್ರದ ಕಡೆಗೆ ನೋಡೋಣ. ಹತ್ತಿಂದ ನೋಡಿದ್ರೆ ಬರೀ ಸಮುದ್ರನೇ ಕಾಣಿಸ್ತೈತೆ ಅಲ್ಲಿವರೆಗೂ. ಸೊ ನೋಡಿದ್ರಲ್ಲ ನಮ್ಮ ಮುರುಡೇಶ್ವರದ ಜರ್ನಿ ಯಾವ ಥರ ಇತ್ತು ಅಂತ. ಸೊ ಇದೇ ಥರ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿನ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಬಾಯ್.